ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಜೋಡಶ್ರೀ ಮಹಾಲಕ್ಷ್ಮಿಯ 5ನೇ ವಾರ ಪಾಲಿಸುವುದು ಕಾರ್ಯಕ್ರಮ ನಡೆಯಿತು. ಯಮಕನಮರಡಿ ಸ್ಥಳೀಯ ಗ್ರಾಮದಲ್ಲಿ ಜೋಡಶ್ರೀ ಮಹಾಲಕ್ಷ್ಮಿಯರ 5 ವಾರ ಪಾಲಿಸುವ ನಿಮಿತ್ತ ಶುಕ್ರವಾರ ದಿನಾಂಕ 17 ಜುಲೈ 2026ರಂದು 5ನೇ ವಾರ ಭಂಡಾರ ಹಾರಿಸುವ ಮೂಲಕ ನಿಯಮಗಳನ್ನು ಎಲ್ಲ ಕೂಲಿ ಬಾಂಧವರು, ರೈತರು, ವ್ಯಾಪಾರಸ್ಥರು, ದೇವಾನ ಸಮಾಜದವರು, ಕೂಲಿ ಕಾರ್ಮಿಕರು ಹಾಗೂ ಭಕ್ತಾದಿಗಳು ಶುಕ್ರವಾರ ದಿನದಂದು ಯಾರೂ ತಮ್ಮ ದಿನನಿತ್ಯ ಕೆಲಸಗಳನ್ನು ನಿಯಮಗಳಂತೆ ಕಟ್ಟುನಿಟ್ಟಾಗಿ ಪಾಲಿಸಿ ಶ್ರೀ ಜೋಡ ಮಹಾಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾದರು. ಇಂದು ನೀರು ಹಾಕುವ ಭಕ್ತಾದಿಗಳಿಗೆ ಮಡ್ಡಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಜಿಡ್ಡಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಬಡಿಗೇರ ಓಣಿಯ ದ್ಯಾಮವ್ವನ ಗುಡಿ ಹತ್ತಿರ ಜಾತ್ರಾ ಪಂಚ್ ಕಮಿಟಿಯವರು ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಯಿತು. ನಂತರ ಸಾಯಂಕಾಲ ಪಂಚ್ ಕಮಿಟಿಯವರು ಪ್ರತಿ ವರ್ಷದಂತೆ ದೇವರಿಗೆ ನೈವೇದ್ಯ, ಎಣ್ಣೆ, ಮಂಗಳಾರತಿ, ವಾದ್ಯ ಮೇಳದೊಂದಿಗೆ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಜಾತ್ರಾ ಕಮಿಟಿಯ ಸದಸ್ಯರು ಮಲ್ಲಪ್ಪ ಶಿರ್ಡಿ, ಕೆಂಪನ ಬಿಸಿರೊಟ್ಟಿ, ಪ್ರಕಾಶ್ ನಗಾರೆ, ರಾಜು ಸಾರಾಪುರಿ, ಪ್ರಕಾಶ್ ಬಿಸಿರೊಟ್ಟಿ, ಜಯಂತ್ ಕಬ್ನೀಶ್, ಪಾಲೇಶ್ ಮಹಾರಾಜ್, ರಮೇಶ್ ಕುಲಕರ್ಣಿ, ಅಭಿಜಿತ್ ಪಾಟೀಲ್, ರಾಜು ಕೋಳಿ, ಅರುಣ್ ವಾಘ್, ಅಲ್ತಾಫ್ ಜಡೇದಾರ್, ಜಿನ್ನಪ್ಪ ಯದವಾಡಿ, ಮಗ್ದುಮ್ ಪೂಜಾರಿಗಳು, ಗ್ರಾಮದ ಗುರು ಹಿರಿಯರು, ಮುಖಂಡರು, ಭಕ್ತಾದಿಗಳು, ಎಲ್ಲ ಧರ್ಮದ ಮುಖಂಡರು 5 ವಾರ ಅಚ್ಚುಕಟ್ಟಾಗಿ ಎಲ್ಲರೂ ಪಾಲಿಸಿದರು. ಮಳೆ ಬೆಳೆಗಾಗಿ ಭಕ್ತಿಯಿಂದ ಬೇಡಿಕೊಂಡರು. ಶ್ರೀ ಜೋಡ ಮಹಾಲಕ್ಷ್ಮೀ ದೇವಿಗೆ ಪಾತ್ರರಾದರು ಹಾಗೂ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಯಮಕನಮರಡಿ.